ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಿನ್ನೂ ಹೊಸದಾಗಿ ಚಾನಲ್ ನೋಡ್ತೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ದಿನ ಕಾಲದಲ್ಲಿ ಗಂಡು ಮಕ್ಕಳಿಗೆ ಸಿಗುವ ಹಾಗೆ ಹೆಣ್ಣು ಮಕ್ಕಳಿಗೆ ಆಸ್ತಿ ಸಿಗುತ್ತಿರಲಿಲ್ಲ. ಹಾಗೆಯೇ ಮದುವೆಯಾದ ಹೆಣ್ಣು ಮಕ್ಕಳು ಕುಲದಿಂದ ಹೊರಗೆ ಎಂಬ ನಂಬಿಕೆಯೂ ಸಹ ಇದ್ದು, ಹಾಗೆ ಪೂರ್ವಜರಿಂದ ಅಥವಾ ತಂದೆ ತಾಯಿ ಆಸ್ತಿ ಆಗಿರಬಹುದು, ಎಲ್ಲ ಆಸ್ತಿ ಹಕ್ಕನ್ನು ಗಂಡು ಮಕ್ಕಳಿಗೆ ಮಾತ್ರ ನೀಡಲಾಗುತ್ತಿತ್ತು. ಆದರೆ ಇಂದು ಉತ್ತರಾಧಿಕಾರಿ ಕಾಯ್ದೆಯನ್ನು ಬದಲಾವಣೆ ಮಾಡಲಾಗಿದೆ. ಈ ಕಾಯ್ದೆಯ ಪ್ರಕಾರ ಪುರುಷರು ಹಾಗೆ ಮಹಿಳೆಯರಿಗೂ ಕೂಡ ಆಸ್ತಿಯಲ್ಲಿ ಹಕ್ಕನ್ನು ನೀಡಲಾಗಿದೆ. ಇನ್ನು ನಮ್ಮ ಹಿಂದೂ ಉತ್ತರಾಧಿಕಾರಿ ಕಾಯ್ದೆ 2005 ಅಡಿಯಲ್ಲಿ ಹೆಣ್ಣು ಮಕ್ಕಳು ಕೂಡ ಗಂಡು ಮಕ್ಕಳ ರೀತಿಯೇ ಆಸ್ತಿಯ ಸಮಾನ ಹಕ್ಕನ್ನು ಹೊಂದಿರುತ್ತಾರೆ. ಹಾಗೆಯೇ ತಂದೆ ತಾಯಿ ಪೂರ್ವಜರ ಆಸ್ತಿಯಲ್ಲಿ ಸಮಾನ ಹಕ್ಕನ್ನು ಹೊಂದಿದ್ದಾರೆ. ಆದರೆ ಕೆಲವೊಂದು ನಿಯಮದ ಅಡಿಯಲ್ಲಿ ಮಹಿಳೆಯರು ಸಮಾನ ಆಸ್ತಿಯ ಹಕ್ಕನ್ನು ಹೊಂದಿರುವುದಿಲ್ಲ. ಹಿಂದೂ ಉತ್ತರಾಧಿಕಾರಿ ಕಾಯ್ದೆ 2005 ಪ್ರಕಾರ ಕೆಲವು ಬಗೆಯ ಆಸ್ತಿಗಳಲ್ಲಿ ಯಾವುದೇ ಹಕ್ಕಿಲ್ಲ. ಯಾವ ಆಸ್ತಿಯ ಹಕ್ಕನ್ನು ಪಡೆದುಕೊಳ್ಳಬಹುದು, ಹಾಗೆ ಯಾವ ಆಸ್ತಿಯ ಹಕ್ಕನ್ನು ಪಡೆದುಕೊಳ್ಳಲಾಗದು. ಹಾಗೆ ಹಿಂದೂ ಕಾಯ್ದೆಯ ಪ್ರಕಾರ ಲಾಭವನ್ನು ಹಂಚಿಕೊಳ್ಳುವ ಪಡೆಯುವ ಜನ್ಮಸಿದ್ಧ ಹಕ್ಕನ್ನು ಪಡೆದಿರುತ್ತಾರೆ. ಹಾಗೆ ಮಹಿಳೆಯರು ಆಸ್ತಿಯ ನಿರ್ವಹಣೆ ಮತ್ತು ನಿರ್ವಹಣೆಗಾಗಿ ಬೇಡಿಕೆಯನ್ನು ಮಾಡಬಹುದು. ಆದರೆ ವಿಭಜನೆ ಅಂತಿಮಗೊಳಿಸಲಾದ ತಿದ್ದುಪಡಿ ಪೂರ್ವಾನ್ವಯವಾಗಿ ಅನ್ವಯಿಸುತ್ತದೆ. 2. ಮದುವೆಯಾದ ಹೆಣ್ಣು ಮಕ್ಕಳಿಗೆ 2005 ಹಿಂದೂ ಉತ್ತರಾಧಿಕಾರಿ ಕಾಯ್ದೆಯ ಪ್ರಕಾರ ಪೂರ್ವಜರ ಆಸ್ತಿಯಲ್ಲಿ ಸಂಪೂರ್ಣ ಪಾಲನ್ನು ಪಡೆದುಕೊಳ್ಳಬಹುದು. ಆದರೆ ಭಾರತದ ಕಾನೂನಿನ ಪ್ರಕಾರ 1956 ಹಿಂದೆ ಹುಟ್ಟಿದ ಹೆಣ್ಣು ಮಕ್ಕಳಿಗೆ ಹಕ್ಕು ಇದ್ದರೂ ಕೂಡ ತಂದೆ 1956 ಹಿಂದೆ ಸತ್ತಿದ್ದರೆ ಅವರ ಆಸ್ತಿಯ ಪಾಲನ್ನು ಪಡೆದುಕೊಳ್ಳಲಾಗುವುದಿಲ್ಲ. 3. ತಂದೆ ತಾಯಿ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಎಷ್ಟು ಹಕ್ಕಿದೆ? ಭಾರತದ ಕಾನೂನಿನ ಪ್ರಕಾರ ಒಬ್ಬ ತಂದೆ ಅಥವಾ ತಾಯಿಯು ತನ್ನ ಸ್ವಂತ ಸಂಪಾದನೆ ಮಾಡಿದ ಆಸ್ತಿಯನ್ನು ತನ್ನ ಮಕ್ಕಳಿಗಾದರೂ ಸರಿ ಅಥವಾ ಯಾರಿಗಾದರೂ ಕೂಡ ಕೊಡಬಹುದು. ಹಾಗೂ ಸ್ವಂತ ಹಣದಿಂದ ಖರೀದಿ ಮಾಡಿದ ಆಸ್ತಿಯನ್ನು ಯಾರಿಗಾದರೂ ಕೊಡಬಹುದು. ಅದರಲ್ಲಿ ಮಹಿಳೆಯರಿಗೆ ಯಾವುದೇ ಹಕ್ಕು ಇರುವುದಿಲ್ಲ. ಅಕಸ್ಮಾತ್ ತಾಯಿ ಅಥವಾ ತಂದೆ ಆಸ್ತಿಯನ್ನು ಯಾರಿಗೂ ಕೊಡದೆ ಮೃತಪಟ್ಟರೆ ಆ ಆಸ್ತಿಯಲ್ಲಿ ಗಂಡು ಮಕ್ಕಳ ಹಾಗೆ ಹೆಣ್ಣು ಮಕ್ಕಳು ಸಹ ಹಕ್ಕನ್ನು ಹೊಂದಿರುತ್ತಾರೆ. ಆದರೆ ಸಮಾನ ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಹೆಣ್ಣು ಮಕ್ಕಳಿಗೆ ಜನ್ಮಸಿದ್ಧ ಹಕ್ಕು ಇಲ್ಲದಿರುವಾಗ ಭಾರತದ ಕಾನೂನಿನ ಪ್ರಕಾರ ಕುಟುಂಬದ ಸದಸ್ಯರು ಕುಟುಂಬದ ಸಾಂಪ್ರದಾಯಿಕ ಹಿಡುವಳಿಗಳ ಹೊರಗೆ ಸಾಂಪ್ರದಾಯಿಕವಾದ ಸಂಪಾದಿಸಿದ ಆಸ್ತಿಯಂತೆ ಜಂಟಿ ಕುಟುಂಬದ ಭಾಗವಲ್ಲದ ಆಸ್ತಿಗಳಿಗೆ ಹೆಣ್ಣು ಮಕ್ಕಳಿಗೆ ಹಕ್ಕು ಇರುವುದಿಲ್ಲ. 5. ತಂದೆ ತಾಯಿ ಆಸ್ತಿ ವಿಲ್ ಬರೆದಿಟ್ಟರೆ. ತಂದೆ ಅಥವಾ ತಾಯಿ ಆಸ್ತಿ ಖರೀದಿ ಮಾಡಿ ವಿಲ್ ಬರೆದಿಟ್ಟರೆ ಆ ಆಸ್ತಿಯಲ್ಲಿ ಹಕ್ಕನ್ನು ಪಡೆದುಕೊಳ್ಳಲು ಆಗುವುದಿಲ್ಲ. ಆದರೆ ತಂದೆ ತಾಯಿಗೆ ಪೂರ್ವಜರಿಂದ ಆಸ್ತಿ ಬಂದಿದ್ದರೆ ಮಾತ್ರ ಆಸ್ತಿ ಹಕ್ಕನ್ನು ಪಡೆದುಕೊಳ್ಳಬಹುದು. ತಂದೆ ತಾಯಿ ಉಡುಗೊರೆ ಅಥವಾ ದೇಣಿಗೆ ನೀಡಿದ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಎಷ್ಟು ಹಕ್ಕಿದೆ? ಭಾರತದ ಕಾನೂನಿನ ಪ್ರಕಾರ ತಂದೆ ಅಥವಾ ತಾಯಿ ತನ್ನ ಸ್ವಂತ ಹಣದಿಂದ ಸಂಪಾದನೆ ಮಾಡಿ ಬೇರೆಯವರಿಗೆ ದೇಣಿಗೆ ಅಥವಾ ಉಡುಗೊರೆ ನೀಡಿದರೆ ಆ ಆಸ್ತಿಯಲ್ಲಿ ಮಗಳಿಗೆ ಯಾವುದೇ ಹಕ್ಕಿರುವುದಿಲ್ಲ. ಸ್ನೇಹಿತರೆ, ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.